ಆರೋಪಿ ಮುಸ್ಲಿಂ ಅಂತ ಅಂದಾಗ್ಲೇನೆ ಬೀದಿಗಿಳಿಯೋ ಈ ಹಿಂದುತ್ವ ಸಂಘಟನೆಗಳು. ಬಟಾ ಬಯಲಾಯ್ತು ಈ ಹಿಂದುತ್ವ ಸಂಘಟನೆಗಳ ಹೋರಾಟದ ಮರ್ಮ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಒಂದು ಅಪರಾಧದ ವಿರುದ್ಧ ಧ್ವನಿಯನ್ನು ಎತ್ತೋದು ನ್ಯಾಯದ ಹೋರಾಟ ಆಗಬೇಕು. ಆ ಧ್ವನಿ ಧರ್ಮವನ್ನು ನೋಡ್ಕೊಂಡು ಮಾತ್ರ ಎತ್ತುತ್ತಾ ಇದ್ರೆ ಅದು ನ್ಯಾಯದ ಪರವಾಗಿ ಹೋರಾಟ ಅಲ್ಲ, ಬದಲಾಗಿ ದ್ವೇಷಕಾರೋ ಹೋರಾಟ ಆಗುತ್ತೆ. ಹೌದು, ಯಲ್ಲಾಪುರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಕೋಮು ಬಣ್ಣವನ್ನು ಬಳಿಯೋದಕ್ಕೆ ಈ ಹಿಂದುತ್ವ ಸಂಘಟನೆಗಳು ಸಜ್ಜಾಗಿ ನಿಂತಿದ್ದಾವೆ. ಸಮುದಾಯ ಕೇಂದ್ರಿತ ಹೋರಾಟವನ್ನು ಮಾಡಿಕೊಂಡು ತಮ್ಮ ಬೇಡಿಯನ್ನು ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದಲ್ಲಿ ಶನಿವಾರ ಮಧ್ಯಾಹ್ನ ಭೀಕರ ಕೃತ್ಯವೊಂದು ನಡೆದಿದೆ. ಅಡುಗೆ ಸಹಾಯಕಿ ರಂಜಿತಾ ಮಲ್ಲಪ್ಪ ಬನಸೋಡೆ ಅವರನ್ನ ಆರೋಪಿ ರಫೀಕ್ ಇಮಾಮ್ ಸಾಬ್ ಯಳ್ಳೂರ್ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿ ಕಾಚಿಲವಾಡದ ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಅಂತ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಮೃತ ಮಹಿಳೆಯನ್ನ ರಂಜಿತಾ ಬನಸೋಡೆ ಅಂತ ಗುರುತಿಸಲಾಗಿದೆ. ರಂಜಿತಾ ಅವರಿಗೆ ಸುಮಾರು 12 ವರ್ಷಗಳ ಹಿಂದೆ ಮದುವೆ ಆಗಿದ್ರು. 10 ವರ್ಷದ ಮಗು ಕೂಡ ಇದೆ. ಆದರೆ ಪತಿಯೊಂದಿಗೆ ಹೊಂದಾಣಿಕೆ ಇಲ್ಲದೆ ಇರೋ ಕಾರಣ ಕೆಲವು ವರ್ಷಗಳ ಹಿಂದೆ ಅವರು ಕಾನೂನಾತ್ಮಕವಾಗಿ ವಿಚ್ಛೇದನವನ್ನ ಪಡೆದು ತವರು ಮನೆಯಲ್ಲಿ ವಾಸ ಇದ್ರು. ತಂದೆ ತಾಯಿಯ ಜೊತೆಗಿದ್ದ ಇವರು ರಾಂಪುರದ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡಿಕೊಂಡಿದ್ರು. ಪೊಲೀಸ್ ದೂರಿನ ಪ್ರಕಾರ ಆರೋಪಿ ರಫೀಕ್ ಮತ್ತು ರಂಜಿತಾ ಶಾಲಾ ದಿನಗಳ ಸ್ನೇಹಿತರಾಗಿದ್ರು. ಇತ್ತೀಚಿನ ದಿನಗಳಲ್ಲಿ ರಫೀಕ್ ರಂಜಿತಾಗೆ ಪ್ರೀತಿಯ ಹೆಸರಿನಲ್ಲಿ ಮಾನಸಿಕ ಕಿರುಕುಳವನ್ನ ನೀಡೋದಕ್ಕೆ ಆರಂಭ ಮಾಡಿದ್ದ. ಮದುವೆಯಾಗುವಂತೆ ಒತ್ತಾಯ ಮಾಡ್ತಾ ಇದ್ದ. ಈತನ ನಡವಳಿಕೆಯನ್ನ ರಂಜಿತಾ ಅವರು ಹಲವು ಬಾರಿ ಖಂಡಿಸಿದ್ರು. ದೀಪಾವಳಿ ಹಬ್ಬದ ಸಮಯದಲ್ಲಿ ರಂಜಿತಾ ಅವರ ಕುಟುಂಬಸ್ಥರು ಕೂಡ ರಫೀಕ್ಗೆ ಬುದ್ಧಿ ಮಾತನ್ನ ಹೇಳಿ ಕಳಿಸಿದ್ರು. ಇದರಿಂದಾಗಿ ಕೆಲ ದಿನಗಳಿಂದ ರಫೀಕ್ ಜೊತೆ ರಂಜಿತಾ ಮಾತುಕತೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರು ಅಂತ ಮಾಧ್ಯಮಗಳು ವರದಿಯನ್ನ ಮಾಡಿದ್ದಾವೆ. ಮಾತು ಬಿಟ್ಟಿರೋದ್ರಿಂದ ದ್ವೇಷ ಸಾಧಿಸಿದ ಆರೋಪಿ ರಫೀಕ್ ಶನಿವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ರಂಜಿತಾ ಅವರು ಶಾಲೆಯಿಂದ ಮನೆಗೆ ಮರಳ್ತಾ ಇದ್ದಾಗ ಅಡ್ಡಗಟ್ಟಿದ್ದಾನೆ. ಈ ವೇಳೆ ನಡೆದ ಮಾತಿನ ಚಕಮಕಿ ವಿಕೋಪಕ್ಕೆ ಹೋಗಿದೆ. ರಫೀಕ್ ಹರಿತವಾದ ಆಯುಧದಿಂದ ರಂಜಿತಾ ಅವರ ಕುತ್ತಿಗೆಗೆ ಇರಿದು ಪರಾರಿಯಾಗಿದ್ದಾನೆ. ತೀವ್ರವಾಗಿ ಗಾಯಗೊಂಡಿದ್ದ ರಂಜಿತಾ ಚಿಕಿತ್ಸೆ ಫಲಕಾರಿಯಾಗದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕೊಲೆ ನಡೆದ ನಂತರ ಆರೋಪಿ ಕಾಜಿಲವಾಡದ ಅರಣ್ಯ ಪ್ರದೇಶದತ್ತ ಓಡಿ ಹೋಗಿದ್ದ. ಪೊಲೀಸರು ಆತನನ್ನ ಸೆರೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇರುವಾಗಲೇ ಆತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಮಾಹಿತಿ ತಿಳಿದು ಬಂದಿದೆ. ಸದ್ಯ ಸ್ಥಳಕ್ಕೆ ಭೇಟಿ ನೀಡಿರೋ ಯಲ್ಲಾಪುರ ಪೊಲೀಸರು ಪರಿಶೀಲನೆಯನ್ನ ನಡೆಸಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ರಂಜಿತಾ ಹತ್ಯೆಯ ಬೆನ್ನಲ್ಲೇ ಆರೋಪಿ ಸ್ಥಾನದಲ್ಲಿ ಮುಸ್ಲಿಂ ವ್ಯಕ್ತಿ ಇರೋದನ್ನ ಗಮನಿಸಿದ ಈ ಹಿಂದುತ್ವವಾದಿಗಳು ಬೀದಿಗಿಳಿದು ತೀವ್ರ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಯಲ್ಲಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿದಾವೆ. ಹತ್ಯೆ ಮಾಡಿದ ರಫೀಕ್ನನ್ನ ತಕ್ಷಣ ಬಂಧನ ಮಾಡಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈ ಹಿಂದೂಪರ ಸಂಘಟನೆಗಳು ಆಗ್ರಹ ಮಾಡಿದಾವೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಭಾನುವಾರ ಯಲ್ಲಾಪುರ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಈ ಘಟನೆ ಸಂಬಂಧ ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೃತ ರಂಜಿತಾಗೆ ನಾನು ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೀನಿ. ಆತನ ಬಂಧನ ಆಗೋವರೆಗೂ ಶವ ಸಂಸ್ಕಾರ ಮಾಡಬಾರ್ದು, ಆರೋಪಿಯನ್ನ ಒದ್ದು ಒಳಗೆ ಹಾಕಬೇಕು ಅಂತ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಈ ರೀತಿ ಹೇಳಿದ್ರು. ಯಲ್ಲಾಪುರದಲ್ಲಿ ನಡೆದ ರಂಜಿತಾ ಬನಸೋಡೆ ಅವರ ಭೀಕರ ಕೊಲೆಯನ್ನ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕೂಡ ತೀವ್ರವಾಗಿ ಖಂಡಿಸಿದ್ದಾರೆ. ಶ್ರೀರಾಮ ಸೇನೆ ಸೇರಿದಂತೆ ಹಲವು ಹಿಂದುತ್ವ ಸಂಘಟನೆಗಳು ಇಂದು ಯಲ್ಲಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ನಡೆಸಿದಾವೆ. ಅಷ್ಟೇ ಅಲ್ಲ, ಬಂದ್ಗೂ ಕೂಡ ಕರೆಯನ್ನ ನೀಡಿದಾವೆ. ಹಾಗಾಗಿ ಇಂದು ಬೆಳಗ್ಗೆಯಿಂದಾನೇ ವ್ಯಾಪಾರ ವಹಿವಾಟುಗಳು ಸ್ಥಗಿತಗೊಂಡಿದೆ. ಪೊಲೀಸರು ಪಟ್ಟಣದಲ್ಲಿ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಿದ್ದಾರೆ. ಒಬ್ಬ ಅಮಾಯಕ ಹೆಣ್ಣು ಮಗಳ ಭೀಕರ ಹತ್ಯೆ ನಡೆದಿರೋದು ಅತ್ಯಂತ ಖಂಡನೀಯ. ಇದು ನಾಗರಿಕ ಸಮಾಜನೇ ತಲೆ ತಗ್ಗಿಸುವಂತಹ ಅಮಾನವೀಯ ಕೃತ್ಯ. ಮುಸ್ಲಿಂ ವ್ಯಕ್ತಿ ಆರೋಪಿಯಾಗಿರೋ ಈ ಪ್ರಕರಣದಲ್ಲಿ ಇಷ್ಟೊಂದು ಮುತುವರ್ಜಿಯನ್ನ ವಹಿಸಿ ಹೋರಾಟಕ್ಕೆ ಬೀದಿಗಿಳಿಯೋ ಈ ಹಿಂದುತ್ವ ಸಂಘಟನೆಗಳು ಅದೇ ಹಿಂದೂ ವ್ಯಕ್ತಿಯ ಕೊಲೆಯಲ್ಲಿ ಹಿಂದೂ ವ್ಯಕ್ತಿನೇ ಅಪರಾಧಿಯಾಗಿದ್ದಾಗ ಕಾಣಿಸೋದಿಲ್ಲ, ಅವರ ಧ್ವನಿನೂ ಕೂಡ ಕೇಳಿಸೋದಿಲ್ಲ. ಯಲ್ಲಾಪುರದಲ್ಲಿ ಆರೋಪಿ ರಫೀಕ್ ವಿರುದ್ಧ ನಡೆದ ಪ್ರತಿಭಟನೆ, ಮುತಾಲಿಕ್ ಅವರ ಆಕ್ರೋಶ ಮತ್ತು ಬಂದ್ಗೆ ನೀಡಿದ ಕರೆಯ ಹಿಂದಿನ ಸತ್ಯವನ್ನ ಮತ್ತೊಮ್ಮೆ ಬಿಚ್ಚಿಟ್ಟಿದೆ. ಇಲ್ಲಿ ಪ್ರಶ್ನೆ, ಅಪರಾಧ ನಡೆದಿದೆ, ಆದರೆ ಆ ಅಪರಾಧ ನಡೆಸಿರೋದು ಯಾವ ಸಮುದಾಯ ಅನ್ನೋ ಮೇಲೆ ಕೇಂದ್ರೀಕೃತ ಆಗಿರುತ್ತೆ. ಇದೇ ಹಿಂದುತ್ವ ಸಂಘಟನೆಗಳ ಪ್ರತಿಭಟನೆಯ ಪ್ರಮಾಣವನ್ನ ನಿರ್ಧಾರ ಮಾಡುತ್ತೆ.
ಮುಸ್ಲಿಂ ಆರೋಪಿಯಾಗಿರೋ ಪ್ರಕರಣಗಳಲ್ಲಿ ಮಾತ್ರ ಬೀದಿಗಿಡಿಯೋ ಈ ಹಿಂದುತ್ವ ಸಂಘಟನೆಗಳು ಆರೋಪಿಗಳು ತಮ್ಮದೇ ಸಂಘಟನೆಗಳಿಗೆ ಪ್ರಭಾವಿ ಹಿನ್ನೆಲೆಗೆ ಅಥವಾ ಅದೇ ಧರ್ಮಕ್ಕೆ ಸೇರಿದಾಗ ಮೌನವನ್ನ ವಹಿಸುವ ದ್ವಂದ್ವ ನೀತಿಯನ್ನ ಅನುಸರಿಸ್ತಾರೆ. ಚಿಕ್ಕಮಗಳೂರು, ಪುತ್ತೂರು, ಮರ್ಯಾದೆಗೇಡು ಹತ್ಯೆಗಳಂತಹ ಪ್ರಕರಣಗಳಲ್ಲಿ ಕಂಡ ಮೌನ ಇಂದು ಯಲ್ಲಾಪುರದಲ್ಲಿ ಕಾಣಿಸ್ತಾ ಇರೋ ಆಕ್ರೋಶವನ್ನ ಇನ್ನಷ್ಟು ಪ್ರಶ್ನಾರ್ಹವನ್ನಾಗಿಸುತ್ತೆ. ಯಲ್ಲಾಪುರ ಪ್ರಕರಣದಲ್ಲಿ ಆರೋಪಿ ಮುಸ್ಲಿಂ ಅನ್ನೋ ಕಾರಣಕ್ಕೆ ಹಿಂದುತ್ವ ಸಂಘಟನೆಗಳು ತಕ್ಷಣ ಬೀದಿಗಿಳಿದು ಬಂದ್, ಪ್ರತಿಭಟನೆ, ಕಠಿಣ ಕ್ರಮಕ್ಕೆ ಆಗ್ರಹವನ್ನ ನಡೆಸಿದಾವೆ. ಆದರೆ ಇದೇ ಸಂಘಟನೆಗಳ ನಡೆ ಇತರೆ ಹಲವು ಗಂಭೀರ ಪ್ರಕರಣಗಳಲ್ಲಿ ಸಂಪೂರ್ಣ ವಿಭಿನ್ನ ಆಗಿದೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಅತ್ತಿಗನಾಳು ಗ್ರಾಮದ ಬಳಿ ಹಿಂದೂ ಯುವಕನೊಬ್ಬನ ಕೊಲೆ ಇತ್ತೀಚೆಗೆ ನಡೆದಿತ್ತು. ಈತನ ಕೊಲೆ ಹಿಂದೆ ಹಿಂದೂ ಯುವತಿಯ ಸಂಬಂಧಿಕರೇ ಇದ್ದಾರೆ ಅಂತ ಹೇಳಲಾಗಿತ್ತು. ಈ ಕೃತ್ಯ ನಡೆದಾಗ ಈ ಕೃತ್ಯವನ್ನ ಹಿಂದುತ್ವ ಸಂಘಟನೆಗಳು ಖಂಡಿಸಲಿಲ್ಲ. ಯಾಕೆ? ಇತ್ತೀಚೆಗೆ ಗರ್ಭಿಣಿ ಯುವತಿಯನ್ನ ಹೆತ್ತ ತಂದೆನೇ ಬರ್ಬರವಾಗಿ ಕೊಲೆ ಮಾಡಿದ್ದ. ಈ ಮರ್ಯಾದೆಗೇಡು ಹತ್ಯೆ ಬಗ್ಗೆ ಹಿಂದುತ್ವ ಸಂಘಟನೆಗಳು ತುಟಿ ಬಿಚ್ಚಲಿಲ್ಲ. ಇನ್ನು ಪುತ್ತೂರಿನ ಪ್ರಕರಣ ಎಷ್ಟು ತಿಂಗಳಿಂದ ನಡೀತಾ ಇದೆ. ಮದುವೆ ಆಗೋದಾಗಿ ಆಕೆಯನ್ನ ನಂಬಿಸಿ ಯುವತಿಯನ್ನ ಗರ್ಭಿಣಿ ಮಾಡಿ ಈಗ ಮಗುನೂ ಇದೆ. ಈ ಮಗು ಮತ್ತು ಯುವತಿಯನ್ನ ಸ್ವೀಕರಿಸೋದಕ್ಕೆ ನಿರಾಕರಿಸ್ತಾ ಇರೋ ಆರೋಪಿ ಕೃಷ್ಣ ಜೆ ರಾವ್ ವಿರುದ್ಧ ಹಿಂದುತ್ವ ಸಂಘಟನೆಗಳ ಯಾವುದೇ ಗುಂಪುಗಳು ಆ ಹಿಂದುತ್ವ ಸಂಘಟನೆಗಳ ಕೂಗೂ ಇಲ್ಲ. ಯುವತಿ ಹಿಂದೂ ಆಗಿದ್ರು ಕೂಡ ಪ್ರಮೋದ್ ಮುತಾಲಿಕ್ ಅವರು ಈ ಪ್ರಕರಣದ ಬಗ್ಗೆ ಬೀದಿಗಿಳಿತಾ ಇಲ್ಲ. ಈ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಹೇಳ್ತಾ ಇಲ್ಲ. ಯಾಕೆ? ಸಾಮಾನ್ಯವಾಗಿ ಯಾವುದೇ ಹತ್ಯೆ ಅಥವಾ ಅಪರಾಧಕ್ಕೂ ನ್ಯಾಯ ಸಿಗಬೇಕು. ಈ ವಿರುದ್ಧ ಎಲ್ಲರೂ ಕೂಡ ಹೋರಾಡಬೇಕು. ಆದರೆ ಅಪರಾಧಗಳನ್ನು ಸಮುದಾಯದ ಮೇಲೆ ಕೇಂದ್ರೀಕರಿಸಿ ಪ್ರತಿಭಟನೆ ಮಾಡೋದು ಎಷ್ಟು ಸರಿ? ಒಂದು ಅಪರಾಧವನ್ನು ಖಂಡಿಸೋದು ಅಗತ್ಯ, ಆದರೆ ಅಪರಾಧಿಯ ಧರ್ಮವನ್ನು ಕೇಂದ್ರ ಇಟ್ಟು ರಾಜಕೀಯ ಲಾಭವನ್ನು ಪಡೆಯೋ ಪ್ರಯತ್ನಗಳು ಅಪಾಯಕಾರಿಯಾಗಿದೆ. ಹಿಂದುತ್ವ ಸಂಘಟನೆಗಳು ನಿಜಕ್ಕೂ ನ್ಯಾಯ, ಮಹಿಳಾ ಸಂರಕ್ಷಣೆ ಮತ್ತು ಕಾನೂನು ಪಾಲನೆಗೆ ಬದ್ಧ ಆಗಿದ್ದರೆ ಎಲ್ಲ ಪ್ರಕರಣಗಳಲ್ಲೂ ಕೂಡ ಒಂದೇ ಮಾನದಂಡವನ್ನು ಅನುಸರಿಸಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.